ಆಸ್ಪಿರೇಷನಲ್ ಜಿಲ್ಲೆ ಅಂತ ಇವತ್ತು ಘೋಷಣೆ ಆಗುವ ಮುಖಾಂತರ ಇವತ್ತು ಹಂತ ಹಂತವಾಗಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತು ಈ ಒಂದು ಅಭಿವೃದ್ಧಿಗೆ ಕೈ ಜೋಡಿಸೋದ್ರ ಜೊತೆಯಲ್ಲಿ ವಿಶೇಷವಾಗಿ ರಾಜ್ಯ ಸರ್ಕಾರ ಈ ಭಾಗದಲ್ಲಿ ಪ್ರಸಿದ್ಧಿ ಆಗಿರ್ತಕ್ಕಂಥ ಯಾದಗಿರಿ ಕೋಟೆ ಇರ್ಬೋದು, ಇವತ್ತು ಮೈಲಾರಲಿಂಗ ದೇವಸ್ಥಾನ ಇರ್ಬೋದು, ಸಿರಿವಾಳದ ಸ್ತೂಪಗಳಿರ್ಬೋದು, ಇವತ್ತು ರಾಜ್ಯ ಸರ್ಕಾರ ಇವತ್ತು ಹೆಚ್ಚಿನ ಒಂದು ಅನುದಾನವನ್ನು KKRDB ಮತ್ತು ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ಇವತ್ತು ರೋಪ್ವೇ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಇವತ್ತೆಲ್ಲ ಕೂಡ ಸುಮಾರು 300 ಕೋಟಿ ರೂಪಾಯಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒದಗಿಸುವ ಮುಖಾಂತರ ಈ ಭಾಗದಲ್ಲಿ ಬೇರೆ ಬೇರೆ ಟೂರಿಸಂ ಜೊತೆಯಲ್ಲಿ ಕೂಡ ಇವು ಪ್ರಮುಖವಾಗಿರ್ತಕ್ಕಂಥ ಕೂಡ ಇವತ್ತು ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು. ಅದಲ್ಲದೆ ವಿಶೇಷವಾಗಿ ಕುಡಿಯ ನೀರಿನ ಯೋಜನೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಇವತ್ತು ಪ್ರತಿಯೊಂದು ಹಳ್ಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಅವಶ್ಯಕತೆ ಇರ್ತಕ್ಕಂಥ ಇವತ್ತು ಜಲಧಾರೆ ಯೋಜನೆ ಮುಖಾಂತರ ಸುಮಾರು 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು 50% ಕೆಲಸ ಆಗಿದೆ, ಇನ್ನು 50% ಕೆಲಸ ಇದೆ. ಮುಂದಿನ 1.5 ವರ್ಷದಲ್ಲಿ ಇವತ್ತು ಪ್ರತಿ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ತಲುಪಿಸ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಿದೆ. ಅದರ ಪ್ರಥಮ ಆದ್ಯತೆ ಕೂಡ ಇದೆ. ಅದಲ್ಲದೆ ಕೂಡ ಕೊನೆಯ ಭಾಗದ ರೈತರಿಗೆ ಸುಮಾರು 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಆಗಿದೆ. ಯಾಕಂದ್ರೆ ಗುಲ್ಬರ್ಗ ಯಾದಗಿರಿ ಜಿಲ್ಲೆಯಲ್ಲಿ ನಾವೆಲ್ಲ ಕೂಡ ನೀರಾವರಿ ಇರೋದ್ರಿಂದ ಇವತ್ತು ಈ ಭಾಗದ ರೈತರಿಗೆ ಎಲ್ಲೆಲ್ಲಿ ಸಾಧ್ಯ ಇವತ್ತು ಲಿಫ್ಟ್ ಇರಿಗೇಷನ್ ಮುಖಾಂತರ ಇರ್ಬೋದು, ಇವತ್ತು ಹನಿ ನೀರಾವರಿ ಮುಖಾಂತರ ಇರ್ಬೋದು, ಇವತ್ತು ಫ್ಲೋ ಇರಿಗೇಷನ್ ಮುಖಾಂತರ ಇವತ್ತು ರೈತರಿಗೆ ನೀರು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದ ಜವಾಬ್ದಾರಿ. ಅದಕ್ಕೆ ಪ್ರಥಮ ಆದ್ಯತೆ ಕೂಡ ಇದೆ. ಅದಕ್ಕಾಗಿ ಇವತ್ತು ಎಲ್ಲೆಲ್ಲಿ ಅವಶ್ಯಕತೆ ಅವೆಲ್ಲ ಕೂಡ ಇವತ್ತು ಮಾಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಕೂಡ ಕೈಗೆತ್ಕೊಳ್ತಕ್ಕಂಥ ಕೆಲಸ ಮಾಡಿದೆ. ಅದಲ್ಲದೆ ಮೇಜರ್ ಆಗಿ ಇವತ್ತು ಇಲ್ಲಿರ್ತಕ್ಕಂಥ ವರ್ತುಲ ರಸ್ತೆ ಇರ್ಬೋದು, ಇವತ್ತು ಇದರ ಜೊತೆಯಲ್ಲಿ ವಿಶೇಷವಾಗಿ ಬಡ ಜನರಿಗೆ ಸುಮಾರು 6 ಇಂದಿರಾ ಕ್ಯಾಂಟೀನ್ಗಳನ್ನು ಈಗ ನಾವೆಲ್ಲ ಕೂಡ ಪ್ರಾರಂಭ ಮಾಡಿದ್ವಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ವಿಶೇಷವಾಗಿ 5,000 ಕೋಟಿ ರೂಪಾಯಿಯನ್ನ ಇವತ್ತು ವಿಶೇಷವಾದಂತಹ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 5,000 ಕೋಟಿ ರೂಪಾಯಿ ನೀಡುವ ಮುಖಾಂತರ ಅವರ ತನ್ನ ಹಿರಿಮೆಯನ್ನು ಇವತ್ತು ಮೆರೆದಿದ್ದಾರೆ. ಯಾಕಂದ್ರೆ ಇವತ್ತು ಈ ಭಾಗದಲ್ಲಿ ವಿಶೇಷವಾಗಿ ಆರ್ಟಿಕಲ್ 371J ಏನು 10-12 ವರ್ಷ ಹಿಂದಗಡೆ ಜಾರಿಯಾಗಿತ್ತು,